ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಏನು ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತು. ಆ ಉಪಚುನಾವಣೆಯಲ್ಲಿ ಜಯಬೇರಿ ಬಾರಿಸುತ್ತೆ BJP ಅಂತ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಕಾರಣ ಸುಮಾರು ಕಾಂಗ್ರೆಸ್ಸಿನ ಉದಾಹರಣೆಗಳಿದ್ದಾವೆ. ಕಾಲೇಜುಗಳಿಗೆ ಹೋಗಿ ಎದುರಿಸಿದರಂತೆ, ಮತದಾರರ ಮನೆಗಳಿಗೆ ಹೋಗಿ ಬೇಡಿಕೆಗಳನ್ನು ಇಟ್ಟಿದ್ದರಂತೆ, ಮತದಾರರಿಗೆ ಗ್ಯಾರಂಟಿಯನ್ನು ಕ್ಲೋಸ್ ಮಾಡಿಬಿಡ್ತೀವಿ ನೀವು ಮತ ಹಾಕದೇ ಇದ್ದರೆ ಅಂತಂದು ಆ ಹೇಳಿಕೆಗಳನ್ನು ಕೊಟ್ಟಿದ್ದರಂತೆ. ಆಮೇಲೆ ಆ ಒಂದು ಸಿದ್ದರಾಮಯ್ಯನವರು ಇದ್ರಲ್ಲ ಆ ಜಾಗದಲ್ಲಿ ಅವ್ರ ಜೊತೆಗೆ ಅಡ್ಡಾಡ್ಲಿಕ್ಕೆ ಜನ ಸಿಗಲಿಲ್ಲಂತೆ. ನೋಡಿ ಯಾವುದೋ ವಿಪರ್ಯಾಸ ಬಾಗಲಕೋಟೆದು. ಚರಂತಿ ಮಠ್ ಅಂತ ಅವ್ರೇನೋ ಭಾಳ ಅವಹೇಳನಕಾರಿ ಒಂಥರ ಆ ಹೇಳೋ ರೀತಿ ಸ್ಟೈಲ್ ಸರಿ ಇರಲಿಲ್ಲ. ಸಿದ್ದರಾಮಯ್ಯ ಮಾತನಾಡೋದೇ ಆಗಲ್ಲ. ಗತ್ತಿನ ಸಿದ್ದರಾಮಯ್ಯ, ಸಾಲಗಾರ ಸಿದ್ದರಾಮಯ್ಯ, ಸುಳ್ಳಿನ ಸರದಾರ ಸಿದ್ದರಾಮಯ್ಯ ಅಂತಲೇ ಹೇಳ್ತಾರೆ ಪತ್ರಕರ್ತರು. ಎಣ್ಣೆ ಹೊಡಿಸಿರ್ತಕ್ಕಂಥ ಸಿದ್ದರಾಮಯ್ಯ, ಕಾಸ್ಟ್ಲಿ ಡ್ರಿಂಕ್ಸ್ ಕೊಡಿಸಿದಾನೆ ಸಿದ್ದರಾಮಯ್ಯ ಅಂತ ಹೇಳ್ತಾರಲ್ಲ, ಹಂಗಾಗಿ ಅವ್ರ ಬಗ್ಗೆ ಪಾಸಿಟಿವ್ ಮಾತಾಡೋದೇ ಜಾಸ್ತಿ ಆಗಿದ್ದಾರೆ. ಯಾಕೆಂದರೆ ಜೊತೆ ಕೂತ್ಕೊಂಡು ಎಣ್ಣೆ ಹೊಡಿಬೇಕಲ್ಲ. ಇದು ಬಾಗಲಕೋಟೆ ವಿಚಾರವಾಗಿ ಬಹಳ ಬಹುಮತದಿಂದ BJP ಗೆಲ್ಲುತ್ತೆ ಅಂತ ನಿನ್ನೆ ಸಮೀಕ್ಷೆಯ ಪ್ರಕಾರ ನಮ್ಮ DVG ವಾಯ್ಸ್ ಸುದ್ದಿ ಮಾಡಿದೆ. ಈಗಾಗಲೇ ಅಲ್ಲಿ ಬಾಗಲಕೋಟೆಯಲ್ಲಿ BJP ಬಂದರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಈಗಾಗಲೇ ಹೇಳಿಕೆ ಆಗಿದೆ. ನೋಡೋಣ ಬರೋ 4ನೇ ತಾರೀಕು ಏನಾಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ, ಯಾರು MLA ಆಗ್ತಾರೆ, ಯಾರು ಆ ಗದ್ದಿಗೆ ಕೂರ್ತಾರೆ, ಕಾದು ನೋಡೋಣ. ನಮಸ್ಕಾರ.